ಹಲೋ ಕುಟುಂಬದವರೇ, ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಒಂದು ಪ್ಯಾನ್ಗೆ 1 ಗ್ಲಾಸ್ ನೀರು ಹಾಕೊಂಡು ಅಕ್ಸೆ ಬೀಜನ 1-2 ಸ್ಪೂನ್ ಅಕ್ಸೆ ಬೀಜನ ಹಾಕೊಂತಾ ಇದ್ದೀನಿ. ಹಾಕಿ ಇದ್ರ ಜೊತೆಗೆ ಬಂದು ನಾನಿಲ್ಲಿ ದಾಸವಾಳ ಎಲೆ ತಗೊಂಡಿದ್ದೀನಿ. ಈ ಎಲೆನ ಬಂದು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಇದು ಬಂದು ಕೆಂಪು ದಾಸವಾಳದ ಎಲೆಗಳು. ಆ ಎಲೆಗಳನ್ನು ಅಕ್ಸೆ ಬೀಜದ ನೀರಿಗೆ ಕುದಿತಾರ ನೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಅದಕ್ಕೆ ಹಾಕೊಂತಾ ಇದ್ದೀನಿ. ಹಾಕೊಂಡು ಈ 3 ಪದಾರ್ಥಗಳನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಾಗ ಈ ಅಕ್ಸೆ ಬೀಜ ಬಂದು ಜೆಲ್ಲಿ ಫಾರ್ಮ್ ಅಲ್ಲಿ ಬರುತ್ತೆ. ನಿಮ್ಗೊಂಥರ ಜೆಲ್ಲಿ ತರ ಇರುತ್ತೆ. ಸೊ ನೋಡಿ, ತುಂಬಾ ಚೆನ್ನಾಗಿ ಈ ಒಂದು ಕುದೀತಾ ಇದೆ. ಈ ತರ ಚೆನ್ನಾಗಿ ಕುದಿಬೇಕಿದು. ಕುದ್ದಾಗ ನಿಮ್ಗೆ ಅದು ನೀಟಾಗಿ ಹೇರ್ಗೆ ಕುತ್ಕೊಳ್ಳುತ್ತೆ. ಸೊ ಇದರಿಂದ ನಿಮ್ಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಮತ್ತೆ ಒಬ್ರೊಬ್ರಿಗೆ ತುಂಬಾನೇ ಉದುರುತ್ತಾ ಇರುತ್ತೆ, ಅವ್ರಿಗೆ ಏರ್ ಉದ್ರದ್ ಕಮ್ಮಿ ಆಗುತ್ತೆ. ಮತ್ತೆ ಒಬ್ರೊಬ್ರಿಗೆ ಈ ತಲೆಲೆ ಕೂದಲುಗಳು ಇರಲ್ವಲ್ಲ, ಅಂತವ್ರು ಕೂಡ ಈ ತರ ಒಂದು ಏರ್ ಶಿರಮ್ನ ಟ್ರೈ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರಿಸಲ್ಟ್ ಬರುತ್ತೆ ಅಂತ. ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ. ಸೊ ನೀವು ಹೋಗ್ಬಿಟ್ಟು ಪಾರ್ಲರ್ಗಳೆಲ್ಲ ಸ್ಪಾ ಮಾಡಿಸ್ಕೊಂಡ್ ಬರ್ತೀರಾ 5,000 ರೂಪಾಯಿ ಕೊಟ್ಬಿಟ್ಟು. ಆ ಒಂದು ಸ್ಪಾ ಇದ್ರೊಳಗಾಗುತ್ತೆ. ಸೊ ನೋಡಿ, ಇವಾಗ ಈ ತರ ನೀಟಾಗಿ ಸೂಸ್ಕೊಂಡಿರೋದನ್ನ ಒಂದು ಡಬ್ಬಕ್ಕೆ ಹಾಕೊಂತ ಇದ್ದೀನಿ. ಡಬ್ಬಕ್ಕೆ ಹಾಕೊಂಡು ಇದನ್ನ ಹೇರ್ ಫುಲ್ಲು ಸ್ಪ್ರೇ ಮಾಡ್ಕೋಬೇಕು. ನಾವು ಫುಲ್ಲು ಸ್ಪ್ರೇ ಮಾಡಿಬಿಟ್ಟು ಇದನ್ನ ಬಂದು 4 to 5 ಅವರ್ಸ್ನ ನೀವು ಹಾಗೆ ಬಿಡಬೇಕು. ಹಾಗೆ ಬಿಟ್ಬಿಟ್ಟು ನೀವು ಆಮೇಲೆ ನೀವು ಹೇರ್ ವಾಶ್ ಮಾಡಿ. ನೀವು ಹೇಗೆ ಒಂದು ಸ್ಪಾ ಮಾಡಿಸಿದಾಗ ನಿಮ್ಗೆ ಕೂದಲು ಸ್ಮೂತ್ ಆಗಿ ಸ್ಟ್ರೆಚರ್ ಇರುತ್ತೋ ಅದೇ ತರ ಬರುತ್ತೆ. ಸೊ ಯಾರು ಮನೇಲಿ ಮಾಡ್ಕೊಂಡು ಯೂಸ್ ಮಾಡೋ ಅಂತ ಈ ಒಂದು ಶಿರಮ್ನ ಮಿಸ್ಸೇ ಮಾಡ್ಕೋಬೇಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಒಂದು 4 ಜನ ಶೇರ್ ಮಾಡಿ. ಥ್ಯಾಂಕ್ ಯು.